ಮತ್ತೊಂದು ಕಡೆ ಈ ವಿಚಾರ ಸರ್ಕಾರಕ್ಕೆ ದೊಡ್ಡ ಮುಖಭಂಗ. ಹಾಗಾದ್ರೆ ಈ ಹಗರಣದ ಹೆಜ್ಜೆ ಹೇಗೆ ಸಾಕ್ತು ಅದನ್ನು ಕೂಡ ಪಾಯಿಂಟ್ ಬೈ ಪಾಯಿಂಟ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಎಸ್ ನೋಡಿ, ಮಾರ್ಚ್ 4ನೇ ತಾರೀಕು ಸರ್ಕಾರ ಖಜಾನೆಗಳಿಂದ ನಿಗಮ ಖಾತೆಗೆ 187 ಕೋಟಿಯನ್ನು ವರ್ಗಾವಣೆ ಮಾಡುತ್ತೆ. 187 ಕೋಟಿ. ಅದಾದ ಬಳಿಕ ಮಾರ್ಚ್ 5ನೇ ತಾರೀಕು ಮಾರ್ಚ್ 6ನೇ ತಾರೀಕು ನಿಗಮದ ಖಾತೆಯಿಂದ ಹೈದರಾಬಾದ್ ಖಾತೆಗೆ ವರ್ಗಾವಣೆ ಆಗುತ್ತೆ. ನಿಮಗಿದು ಟ್ರಾನ್ಸಾಕ್ಷನ್ಗಳು ಹೇಗಾಗಿದೆ ಅಂತ ತೋರಿಸ್ತಾ ಇದ್ವಿ. ನೆಕ್ಸ್ಟ್ ಮಾರ್ಚ್ 5 ಮತ್ತು 6ನೇ ತಾರೀಕು ಏನಾಯಿತು ಅಂತ ನೀವು ಗಮನಿಸಿದ್ರಿ. ಹೈದರಾಬಾದ್ ಖಾತೆಗೆ 187 ಕೋಟಿ ಹಣ ವರ್ಗಾವಣೆ ಆಯಿತು. ಅದು 18 ಬ್ಯಾಂಕ್ ಖಾತೆಗಳಿಗೆ ವರ್ಗಾವಣೆ ಆಗುತ್ತೆ. ಅದರಲ್ಲಿ 94.73 ಕೋಟಿ ಹಣವು ಕೂಡ ಅಲ್ಲಿ ವರ್ಗಾವಣೆಯನ್ನು ಕೂಡ ಮಾಡಲಾಗುತ್ತೆ. ಅದು 18 ಬ್ಯಾಂಕ್ ಖಾತೆಗಳಿಗೆ, 18 ಬ್ಯಾಂಕ್ ಖಾತೆಗಳಿಗೆ ಅದನ್ನು ವರ್ಗಾವಣೆ ಮಾಡಿದ್ದಾರೆ. ಮೇ 22ನೇ ತಾರೀಕು ನೆಕ್ಸ್ಟ್ ಮೇ 22ನೇ ತಾರೀಕು ನಿಗಮದ ಹಗರಣ ಬೆಳಕಿಗೆ ಬರುತ್ತೆ. ನಿಗಮದ ಹಗರಣ ಬೆಳಕಿಗೆ ಬರುತ್ತೆ. ಬೆಳಕಿಗೆ ಬಂದಾಗ ಸರ್ಕಾರದ ವತಿಯಲ್ಲೇ ಒಂದಷ್ಟು ಚರ್ಚೆಗಳಾಗುತ್ತೆ. ಅಯ್ಯೋ ಹಿಂಗಾಗೋಗಿದೆ ಅಂತೇಳಿ. 26ನೇ ತಾರೀಕು ಚಂದ್ರಶೇಖರ್ ಶಿವಮೊಗ್ಗದಲ್ಲಿ ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾರೆ. 26ನೇ ತಾರೀಕು. ಅದಕ್ಕೂ ಮುಂಚೆ ಒಂದು ಮೀಟಿಂಗನ್ನು ಮಾಡಿದರು. 24ನೇ ತಾರೀಕು. ಜೂನ್ 6 ಸಚಿವ ಸ್ಥಾನಕ್ಕೆ ನಾಗೇಂದ್ರ ಅವರು ರಾಜೀನಾಮೆ ಕೊಡ್ತಾರೆ. ಇದಕ್ಕೆ ಕಾರಣ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿಯನ್ನು ಮಾಡಿದ್ದು. ಜೂನ್ 14ನೇ ತಾರೀಕು MD ಪದ್ಮನಾಭ್ ಮತ್ತು ಲೆಕ್ಕ ಪರಿಶೋಧಕ ಪರಶುರಾಮ್ ಇಬ್ಬರ ಬಂಧನ ಆಗುತ್ತೆ. ಇದು ಕೂಡ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿಯನ್ನು ಮಾಡಿದ್ದು. ಸೊ ಈಗ 9 ಆರೋಪಿಗಳ ಮುಂದಿನ ಹಂತದಲ್ಲಿ 9 ಆರೋಪಿಗಳ ಬಂಧನ ಆಗುತ್ತೆ. ಅದರಲ್ಲಿ 40 ಕೋಟಿ ರೂಪಾಯಿ ಹಣವನ್ನು SIT ಅಧಿಕಾರಿಗಳು ಜಪ್ತಿಯನ್ನು ಮಾಡ್ತಾರೆ. 40 ಕೋಟಿ ಹಣವನ್ನು ಜಪ್ತಿ ಮಾಡ್ತಾರೆ. 9ನೇ ತಾರೀಕು ಜುಲೈ 9ನೇ ತಾರೀಕು ಈ ತಿಂಗಳ 9 ತಾರೀಕು ಇಲ್ಲಿ ಜೂನ್ 14ನೇ ತಾರೀಕು ಪದ್ಮನಾಭ ಅರೆಸ್ಟ್ ಆಗ್ತಾರೆ. ಅದಾಗಿ 1 ತಿಂಗಳಾದ ಮೇಲೆ ED ದಾಳಿ ಮಾಡುತ್ತೆ. ಯಾರ ಮನೆ ಮೇಲೆ? ನಾಗೇಂದ್ರ ಹಾಗೂ ದದ್ದಲ್ ಮನೆ ಮೇಲೆ ದಾಳಿ ಮಾಡುತ್ತೆ. ನಿನ್ನೆ ಮಾಜಿ ಸಚಿವ ನಾಗೇಂದ್ರ ಬಂಧನ ಆಗುತ್ತೆ. ಅದು ರಾತ್ರಿ 10:35ಕ್ಕೆ. ಈ ಹೆಜ್ಜೆಯ ಕಂಪ್ಲೀಟ್ ಡೀಟೇಲ್ಸನ್ನು ಕೊಡೋದಕ್ಕೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಸುನಿಲ್ ಧರ್ಮಸ್ಥಳ ಈಗ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಸುನಿಲ್, ಈಗ ತನಿಖೆ ಹೇಗೆ ಸಾಗುತ್ತೆ? ವಾಟ್ ನೆಕ್ಸ್ಟ್? ನಾಗೇಂದ್ರ, ಇಷ್ಟು ದಿನ ಈಗ ಈ ಒಂದು ವಾಲ್ಮೀಕಿ ನಿಗಮದಲ್ಲಿ ಅವ್ಯವಹಾರ ನಡೆದಿದೆ ಅನ್ನುವಂಥ ಒಂದು ಆರೋಪಗಳು ಕೇಳಿ ಬಂದಿತ್ತು ಮತ್ತು ಆ ಹಣ ಏನಕ್ಕೆ ಬಳಕೆ ಆಗಿದೆ ಅನ್ನುವಂಥ ಬಗ್ಗೆ ಸಾಕಷ್ಟು ಪ್ರಶ್ನೆಗಳಿತ್ತು. ಆದರೆ ಇದನ್ನು ಯಾರೋ ವೈಯಕ್ತಿಕವಾಗಿ ಬಳಕೆ ಮಾಡ್ಕೊಂಡಿದ್ರು ಅಥವಾ ಬೇರೆ ಯಾವುದೋ ರೀತಿಯಲ್ಲಿ ಲಾಭಕ್ಕೆ ಬಳಕೆ ಮಾಡ್ಕೊಂಡಿದ್ರು ಅನ್ನುವಂಥದ್ರ ಬಗ್ಗೆ ಚರ್ಚೆಗಳಾಗ್ತಿತ್ತು. ಇವತ್ತು ED ತನಿಖೆ ವೇಳೆ ಈ ಇಡೀ ಪ್ರಕರಣಕ್ಕೆ ಹೊಸ ಆಯಾಮವೊಂದು ಸಿಕ್ಕಿರುವಂಥದ್ದು. ಇದು ನಿಜಕ್ಕೂ ಗಂಭೀರವಾದಂಥ ವಿಚಾರ. ಎಷ್ಟರ ಮಟ್ಟಿಗೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ED ಅಧಿಕಾರಿಗಳು ಸಾಕ್ಷ್ಯಾಧಾರಗಳನ್ನು ಸಂಗ್ರಹ ಮಾಡಿ ನಾಳೆ ದಿನ ಕೋರ್ಟ್ಗೆ ಸಬ್ಮಿಟ್ ಮಾಡ್ತಾರೆ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ಇಲ್ಲಿ ಪ್ರಮುಖ ವಿಚಾರ ಏನು ಅಂತ ಹೇಳಿದರೆ, ಸುಮಾರು 20 ಕೋಟಿಯಷ್ಟು ಹಣ ಇದನ್ನು ಬಳ್ಳಾರಿ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಬಳಕೆ ಮಾಡಿಕೊಳ್ಳಲಾಗಿದೆ ಅನ್ನುವಂಥ ಒಂದು ವಿಚಾರ ಇರುವಂಥದ್ದು. ಈವನ್ ಖುದ್ದು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅರೆಸ್ಟ್ ಆಗಿ ಜೈಲಿನಲ್ಲಿರುವಂತಹ ನಿಗಮದ ಮಾಜಿ MD ಆಗಿದ್ದಂತಹ ಪದ್ಮನಾಭ್, ಅದೇ ರೀತಿಯಲ್ಲಿ ಪರಶುರಾಮ್, ಇವರಿಬ್ಬರನ್ನು ಕೂಡ ವಿಚಾರಣೆಗೊಳಪಡಿಸಿದಂಥ ಸಂದರ್ಭದಲ್ಲೂ ಕೂಡ ಇದೇ ಒಂದು ವಿಚಾರ ಬಹಿರಂಗ ಆಗಿರುವಂಥದ್ದು. ಹಾಗಾಗಿ ಈಗ ಮಾಜಿ ಸಚಿವ ನಾಗೇಂದ್ರ ಅವರ ವಿಚಾರಣೆ ಸಂದರ್ಭದಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಮಾಹಿತಿಗಳು ಸಿಗುತ್ತೆ ಮತ್ತು ಪೂರಕ ಸಾಕ್ಷ್ಯಾಧಾರಗಳು ಏನೆಲ್ಲ ಕಲೆ ಹಾಕಲಾಗುತ್ತೆ ಅನ್ನುವಂಥದ್ದು ತುಂಬಾ ಪ್ರಮುಖವಾದಂಥದ್ದು. ಏನಕ್ಕೆ ಅಂದರೆ ವಾಲ್ಮೀಕಿ ನಿಗಮದಲ್ಲಿ ಇದ್ದಂತಹ ಸುಮಾರು 89 ಕೋಟಿ ಹಣ ಅದನ್ನು ಬೇರೆ ಬೇರೆ ಬ್ಯಾಂಕ್ ಅಕೌಂಟ್ಗಳಿಗೆ ವರ್ಗಾವಣೆ ಮಾಡಲಾಗಿತ್ತು ಅನ್ನುವಂಥದ್ದು ಗೊತ್ತಿರುವಂಥ ವಿಚಾರ. ಆದರೆ ಅದನ್ನು ಯಾವ ರೀತಿ ಚುನಾವಣೆಗೆ ಬಳಕೆ ಮಾಡಿಕೊಳ್ಳಲಾಗಿತ್ತು ಅನ್ನುವಂಥದ್ದು ಇನ್ನೂ ಕೂಡ ಗೊತ್ತಾಗಿಲ್ಲ. ಈ ಸಂಬಂಧಪಟ್ಟಂತೆ ED ಅಧಿಕಾರಿಗಳು ಈಗ ತುಂಬ ಸೂಕ್ಷ್ಮವಾದಂಥ ಒಂದು ತನಿಖೆಯನ್ನು ನಡೆಸ್ತಿದ್ದಾರೆ. ಏನಕ್ಕೆ ಅಂದರೆ ಹವಾಲಾ ರೂಪದಲ್ಲಿ ಹಣ ವರ್ಗಾವಣೆ ಆಗಿರ್ಬೋದು ಅನ್ನುವಂಥದ್ದು ಅನುಮಾನ ಇರುವಂಥದ್ದು. ಹಾಗಿದ್ರೆ ಈ ಹವಾಲಾ ವಹಿವಾಟು ನಡೆಸೋದಕ್ಕೆ ಬೇರೆ ಯಾರಾದರೂ ನೆರವಾಗಿದ್ದಾರಾ ಅನ್ನುವಂಥದ್ದು. ಈಗಾಗಲೇ SIT ಅಧಿಕಾರಿಗಳು ಸುಮಾರು 11 ಜನ ಆರೋಪಿಗಳನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಂಧಿಸಿದ್ದಾರೆ. ಇದರಲ್ಲಿ ಇವರು ಕೇವಲ ತಮ್ಮ ವೈಯಕ್ತಿಕ ಲಾಭಕ್ಕೋಸ್ಕರ ಹಣವನ್ನು ಪಡ್ಕೊಂಡಿದ್ರ ಅಥವಾ ಈ ಚುನಾವಣೆ ಪರ್ಪಸ್ಗೋಸ್ಕರ ಇವರು ಹಣವನ್ನು ಹಂಚಿಕೆ ಮಾಡಿದ್ರ ಅನ್ನುವಂಥದ್ದು ಈಗ ಇರುವಂಥ ಒಂದು ದೊಡ್ಡ ಪ್ರಶ್ನೆ. ಒಂದು ವೇಳೆ ಈ 11 ಜನ ಆರೋಪಿಗಳಲ್ಲಿ ಯಾರಾದರೂ ಕೂಡ ಈ ಎಲೆಕ್ಷನ್ ರಿಲೇಟೆಡ್ ಆಗಿ ಹಣ ಹಂಚಿಕೆ ಮಾಡಿದ್ರಲ್ಲಿ ಭಾಗಿಯಾಗಿದ್ದರೆ ಬಹುಶಃ ಮುಂದಿನ ದಿನಗಳಲ್ಲಿ ED ಅವರನ್ನು ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಶಕ್ಕೆ ಪಡ್ಕೊಂಡು ವಿಚಾರಣೆ ನಡೆಸುವಂಥ ಸಾಧ್ಯತೆ ಕೂಡ ಇದೆ. ನಾಗೇಂದ್ರ, ಓಕೆ, ಥ್ಯಾಂಕ್ ಯು ಸುನಿಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಒಂದು ಕಡೆ ಈ ವಿಚಾರ ನಡೀತಾ ಇದೆ, ತನಿಖೆ ಕೂಡ ಮುಂದುವರೆದಿದೆ. ನೋಡೋಣ ಮುಂದಿನ ದಿನಗಳಲ್ಲಿ
ಈ ಹಗರಣದಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ, ನಾಗೇಂದ್ರ ಮೇಲಿರುವಂಥ ನಾಯಕರು ಯಾರಾದರೂ ಇದ್ದರೆ ಅವರು ಕೂಡ ಅಂಧರಾಗ್ತಾರೆ, ಯಾವುದೇ ಅನುಮಾನ ಬೇಡ. ಮುಂದಿನ ಸುದ್ದಿಯತ್ತ ಗಮನ ಹರಿಸೋದಾದರೆ ಪಕ್ಕಾ ಪಾಲಿಟಿಕ್ಸ್ನಲ್ಲಿ ಇವತ್ತು ಬೇಜಾರಾಗುತ್ತೆ ಈ ಸುದ್ದಿಯನ್ನು ಹೇಳೋದಕ್ಕೆ. ರೈತರಿಗೋಸ್ಕರ ನಮ್ಮ ಸರ್ಕಾರ ಅಂತ ಹೇಳ್ತಾರೆ, ಆದರೆ ಅದೇ ರೈತರು ಮನವಿ ಸಲ್ಲಿಸಿದ್ರೆ ಸಮಸ್ಯೆ ಪರಿಹಾರ ಅನ್ನೋದು ಭ್ರಮೆ ಅಷ್ಟೇ. ರೈತರು ಸಲ್ಲಿಸುವಂಥ ಮನವಿಗೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲ. ಕಸದ ತೊಟ್ಟಿಗೆ ಅನ್ನದಾತರು ಸಲ್ಲಿಸುವಂಥ ಮನವಿ ಪತ್ರಗಳು ಬಿಸಾಡುವಂಥ ಕೆಲಸಗಳಾಗ್ತಾರೆ. ಚಾಮರಾಜನಗರಕ್ಕೆ ನಿನ್ನೆ ಎಲ್ಲ ಮೊನ್ನೆ ಸಿದ್ದರಾಮಯ್ಯವರು ಭೇಟಿ ಕೊಟ್ಟಿದ್ದರು. ಸಿ ಎಂ ಅವರನ್ನು ಕ್ಷಮೆ ಯಾಚುವಂತೆ ರೈತ ಮುಖಂಡರು ಒಂದು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದರು. ನೋಡಿ, ಒಂದು ಗೌರವ ಇತ್ತು ಸಿದ್ದರಾಮಯ್ಯ ಅವರ ಮೇಲೆ. ಚಾಮರಾಜನಗರದ ಮೇಲೆ ಒಂದು ಯಾರು ಕೂಡ ಸಿ ಎಂ ಆದಂಥವ್ರು ಹೋಗೋದಿಲ್ಲ, ಅಧಿಕಾರವನ್ನು ಕಳ್ಕೊಳ್ತಾರೆ ಅನ್ನೋ ಒಂದು ಕಳಂಕ ಇತ್ತು. ಆ ಕಳಂಕವನ್ನು ದೂರ ಮಾಡಿದ್ದು ಯಾರು ಅಂತಂದರೆ ಸಿದ್ದರಾಮಯ್ಯ ಅವರು. ಇದೇ ಸಿದ್ದರಾಮಯ್ಯ ಅವರು ನೋಡಿ, ಮೂಢನಂಬಿಕೆಗಳು ಅನ್ನೋದಿತ್ತು. ಯಡಿಯೂರಪ್ಪ ಅವರು ಸಿ ಎಂ ಆಗ್ತಾರೆ, ಚಾಮರಾಜನಗರದಲ್ಲಿ ಫಂಕ್ಷನ್ ಇರುತ್ತೆ, ಚಾಮರಾಜನಗರಕ್ಕೆ ಏನು ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಫಂಕ್ಷನ್ ಇರುತ್ತೆ, ಹೋಗೋದಿಲ್ಲ, ಎಲ್ಲೋ ಸುತ್ತಾಕೊಂಡು ಹೋಗ್ತಾರೆ. ಸಿದ್ದರಾಮಯ್ಯ ಅವ್ರ ಮೇಲೆ ಗೌರವ ಹೆಚ್ಚಾಗಿದೆ ಏನಕ್ಕೆ ಅಂತಂದರೆ ಯಾವುದೇ ಕಳಂಕ ಇದ್ರೂ ಕೂಡ, ಯಾವುದೇ ಮೂಢನಂಬಿಕೆಗೂ ಕೂಡ ಜಗದೆ ಚಾಮರಾಜನಗರಕ್ಕೆ ಹೋಗ್ತಾರೆ, ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಎಸ್ ಸಾಕಾ, ರೈತರು ಬರ್ತಾರೆ, ಏನೋ ಸಿ ಎಂ ಸಾಹೇಬರು ನಮ್ಮ ಊರಿಗೆ ಬಂದವರೇ, ನಮ್ಮ ಸಮಸ್ಯೆಯನ್ನು ಆಲಿಸ್ತಾರೆ ಅಂತ ಅಂದ್ಬಿಟ್ಟು ತಗೊಂಡೋಗಿ ಮನವಿ ಪತ್ರ ಕೊಟ್ಟರು. ಸಿ ಎಂ ಸಿದ್ದರಾಮಯ್ಯವರು ಅದನ್ನು ಪಡ್ಕೊಂಡ್ರು. ಆಮೇಲೆ ಏನಾಯಿತು? ಕಸು ತೊಟ್ಟಿಗೆ ಬಿತ್ತು. ರೈತ ಮುಖಂಡರಾಗಿರುವಂಥ ಭಾಗ್ಯರಾಜ್ ಅನ್ನೋ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಭಾಗ್ಯರಾಜ್ ಅವರು ನಮಸ್ಕಾರ, ದಯವಿಟ್ಟು ಕ್ಷಮೆ ಇರಲಿ. ರೈತರಿಗೂ ಕೂಡ ಇಂಥ ಸ್ಥಿತಿ ಬರುತ್ತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ, ಇವತ್ತು ಅಂಥ ಸ್ಥಿತಿ ಬಂದೆ. ನಿಮ್ಮ ಅಹವಾಲನ್ನು ಕೂಡ ಸ್ವೀಕಾರ ಮಾಡೋದಕ್ಕೆ ಸರ್ಕಾರದ ಬಳಿ ಒಂದು ಸಮಯ ಇಲ್ಲ ಅಂತಂದರೆ ಏನರ್ಥ, ಏನು ಹೇಳ್ತೀರಿ? ಹಲೋ, ಹೇಳಿ ಭಾಗ್ಯರಾಜ್ ಅವರು, ಕೇಳಿಸ್ತಾ ಇದೆ, ಹೇಳಿ. ಇವರಿಗೆ ರಾಜ್ಯದ ಮುಖ್ಯಮಂತ್ರಿಗಳು ಹಳ್ಳಿಗೆ ಮತ್ತೆ ಗ್ರಾಮೀಣ ಭಾಗಕ್ಕೆ ಬಂದಾಗ ಅವರು ಸಮಸ್ಯೆಗಳನ್ನ ಆಲಿಸಬೇಕಾದ ಅವರ ಮೊದಲನೇ ಧರ್ಮ. ಅಂತ ಮುಖ್ಯಮಂತ್ರಿಗಳು ಜನತಾ ದರ್ಶನ ಕೂಡ ಮಾಡ್ತಾ ಇದೀವಿ. ಗ್ರಾಮೀಣ ಭಾಗದಲ್ಲಿ ಸಾರ್ವಜನಿಕರ ಜೊತೆ ಅರ್ಜಿಗಳನ್ನ ಸ್ವೀಕಾರ ಮಾಡಿ, ಬೆಂಗಳೂರು ನಗರ ಪ್ರದೇಶಕ್ಕೆ ಯಾರು ಕೂಡ ಬರಬಾರದು, ಜಿಲ್ಲಾವಾರುನಲ್ಲಿ ಸಭೆಗಳನ್ನ ಮಾಡಬೇಕು, ರೈತರ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅಂತ ಹೇಳಿ ಅರ್ಜಿಗಳನ್ನ ಸ್ವೀಕಾರ ಮಾಡ್ತಾರೆ. ಆದ್ರೆ ಇದೇ ದುಸ್ತರವಾದಂತಹ ಸಂದರ್ಭದಲ್ಲಿ ಚಾಮರಾಜನಗರಕ್ಕೆ ಕೃತಜ್ಞತೆ ಸಭೆ ನೆಪದಲ್ಲಿ ಬಂದಂತಹ ಮುಖ್ಯಮಂತ್ರಿಗಳಿಗೆ ರಾಜ್ಯದ ಸಮಸ್ಯೆಗಳು ಮತ್ತು ಜಿಲ್ಲೆಯ ಸಮಸ್ಯೆಗಳ ಬಗ್ಗೆ ಒಂದು ಹಕ್ಕೊತ್ತಾಯ ಪತ್ರವನ್ನ ಸಲ್ಲಿಸಿದಂತ ಸಂದರ್ಭದಲ್ಲಿ ಆ ಪತ್ರವನ್ನ ನಿರ್ಲಕ್ಷ್ಯ ಮಾಡಿದಿರೋ ಅಥವಾ ಅದರ ಬೇಜವಾಬ್ದಾರಿತನ ಅಂತ ಹೇಳ್ಬೇಕಾಗ್ತದೆ ಇದರಲ್ಲಿ. ಯಾಕೆ ಅಂತ ಹೇಳಿದ್ರೆ ಈ ರಾಜ್ಯದಲ್ಲಿ ಎಲೆಕ್ಷನ್ ಬಂದಾಗ ಮಾತ್ರ ರೈತರು ನೆನಪಾಗೋದಾ ಓಟ್ಗೆ? ನೆನಪಾಗ್ತದೆ. ಪ್ರತಿ ಸಾರಿನೂ ಹೇಳ್ತಾ ಇರ್ತೇನೆ ನಾನು, ಕರ್ನಾಟಕದಲ್ಲಿ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ಆದರ್ಶಗಳನ್ನ ಇಟ್ಟುಕೊಂಡು ಹೋರಾಟ ಮಾಡಿ ಅವರ ಆದರ್ಶದ ಹಿನ್ನೆಲೆಯಲ್ಲಿ ಬಂದಂತ ವ್ಯಕ್ತಿ ನಾನು. ಇದೇ ಸಿದ್ದರಾಮಯ್ಯನವರು ಹೇಳ್ತಾರೆ, ಪ್ರತಿ ಬಾರಿ ಹೇಳ್ತಾ ಇರ್ತಾರೆ. ನಾನು ಚುನಾವಣೆ ಸಂದರ್ಭದಲ್ಲ, ಎಲ್ಲ ಸಂದರ್ಭದಲ್ಲೂ ಕೂಡ ನಾನು ಸಿದ್ದರಾಮಯ್ಯನವರಾಗಿರ್ಬೇಕಾದ್ರೆ ಇವತ್ತು ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ಆದರ್ಶ ಮತ್ತು ಅವರ ವಿಚಾರಧಾರೆಗಳನ್ನ ಇಟ್ಕೊಂಡು ಬಂದಂತ ವ್ಯಕ್ತಿಯಾಗಿರೋ ಕಾರಣಕ್ಕಾಗಿ ನಾನು ಆಡಳಿತ ಮಾಡ್ತಾ ಇದ್ದೇನೆ.